ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಕಾಡ್ಗಿಚ್ಚು ಸಂಚಲನ. ತಮ್ಮ ಮೇಲಿನ ಮಧುಬಲೆಗೆ ರಾಜಣ್ಣ ಗರಂ. ಗೃಹ ಸಚಿವರಿಗೆ ದೂರನ್ನ ಕೊಡಲು ನಿರ್ಧಾರ. ಸಹಕಾರ ಮಂತ್ರಿಗಳಿಗೆ ಗೊತ್ತಾ ಮಧುಬಲೆಯ ಸೂತ್ರಧಾರ? ಮಧುಬಲೆ ಬೀಸಿದವರು ಯಾರೆಂದು ರಾಜಣ್ಣ ಸುಳಿವು. ಶೀಘ್ರದಲ್ಲಿಯೇ ಗೃಹ ಸಚಿವರಿಗೆ ದೂರು ನೀಡುವಂತಹ ನಿರ್ಧಾರ ಮಾಡಿದ್ದಾರೆ. ಎಸ್ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಕಾಡ್ಗಿಚ್ಚು ಸಂಚಲನ ಸೃಷ್ಟಿ ಮಾಡಿದೆ. ರಾಜಣ್ಣ ಸೆಷನ್ನಲ್ಲಿ ಹೇಳಿರುವ ಆ ಒಂದು ಮಾತು ನಿಜಕ್ಕೂ ಕೂಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ತಮ್ಮ ಮೇಲಿರುವಂತಹ ಮಧು ಬಲೆಗೆ ರಾಜಣ್ಣ ಫುಲ್ ಗರಂ ಆಗಿದ್ದಾರೆ. ಗೃಹ ಸಂಚಿನವರಿಗೆ ದೂರನ್ನ ಕೊಡಲು ನಿರ್ಧಾರವನ್ನ ಮಾಡಲಾಗಿದೆ. ಸಹಕಾರ ಮಂತ್ರಿಗಳಿಗೆ ಗೊತ್ತಾ ಮಧುಬಲೆಯ ಸೂತ್ರಧಾರ ಯಾರು ಅಂತ ಹೇಳಿ. ಶೀಘ್ರವೇ ಗೃಹ ಸಚಿವರಿಗೆ ದೂರು ನೀಡಲು ನಿರ್ಧಾರವನ್ನ ಮಾಡಲಾಗಿದೆ. ಹಾಗಾದ್ರೆ ರಾಜಣ್ಣ ಯಾರ ಒಂದು ಹೆಸರನ್ನ ಹೇಳಲಿದ್ದಾರೆ? ಆ ಒಂದು ದೂರಿನಲ್ಲಿ ಯಾರ ಹೆಸರು ಬರುತ್ತೆ? ಇಂತಹ ಪ್ರಕರಣಗಳು ನಡೆಯುತ್ತಿರುವುದು ಇದೇ ಮೊದಲಲ್ಲ. ಇಂತಹ ಕೃತ್ಯಗಳು ಕೊನೆಯೂ ಆಗುವುದಿಲ್ಲ. ಇಂತಹ ಪ್ರಕರಣಗಳು ಭವಿಷ್ಯದಲ್ಲಿಯೂ ಕೂಡ ವರದಿಯಾಗಲಿದೆ. ಮಧುಬಲೆ ಬಗ್ಗೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಪ್ರಕರಣವನ್ನ ಸಿಬಿಐ ತನಿಖೆ ವಹಿಸುತ್ತಾ ಸರ್ಕಾರ ಪರೋಕ್ಷವಾಗಿ ಸಿಬಿಐ ತನಿಖೆಗೆ ಒತ್ತಾಯಿಸಿದಂತಹ ರಾಜಣ್ಣ ಹನಿ ಟ್ರ್ಯಾಪ್ ಪ್ರಕರಣವನ್ನ ಸಿಬಿಐ ತನಿಖೆಗೆ ಹಸ್ತಾಂತರಿಸುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿವೇಚನೆಗೆ ಬಿಟ್ಟಿದ್ದು. ಮಧುಬಲೆ ಬಗ್ಗೆ ಸಹಕಾರ ಸಚಿವ ರಾಜಣ್ಣ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇಂತಹ ಪ್ರಕರಣಗಳು ನಡೆಯುತ್ತಿರೋದು ಇದೇ ಮೊದಲಲ್ಲ ಅನ್ನುವಂತಹ ಮಾತನ್ನು ಕೂಡ ರಾಜಣ್ಣ ಹೇಳಿದ್ದಾರೆ. ಇಂತಹ ಕೃತ್ಯಗಳು ಕೊನೆಯೂ ಕೂಡ ಆಗೋದಿಲ್ಲ. ಇಂತಹ ಪ್ರಕರಣಗಳು ಭವಿಷ್ಯದಲ್ಲಿಯೂ ವರದಿಯಾಗಲಿದೆ. ಮಧುಬಲೆ ಬಗ್ಗೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಒಂದಷ್ಟು ಹೇಳಿಕೆಯನ್ನ ನೀಡಿದ್ದಾರೆ. ಪ್ರಕರಣದಲ್ಲಿ ಸಿಬಿಐ ತನಿಖೆ ವಹಿಸುತ್ತಾ ಸರ್ಕಾರ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಪರೋಕ್ಷವಾಗಿ ಸಿಬಿಐ ತನಿಖೆಗೆ ಒತ್ತಾಯಿಸಿದಂತಹ ಕೆಎನ್ ರಾಜಣ್ಣ ಅವರು ಹಾಗಾದರೆ ಯಾರು ಆ ಸೂತ್ರಧಾರ? ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸಿಬಿಐ ತನಿಖೆಗೆ ಹಸ್ತಾಂತರಿಸುವುದು ಅಂದರೆ ಸಿಬಿಐ ತನಿಖೆಗೆ ನೀವು ಕೊಡಿ ಎನ್ನುವಂತಹ ಅರ್ಥದಲ್ಲಿ ರಾಜಣ್ಣ ಅವರು ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿವೇಚನೆಗೆ ಬಿಟ್ಟಿದ್ದು. ಸಿಬಿಐ ತನಿಖೆಗೆ ಕೊಡೋದು ಬಿಡೋದು ಮುಖ್ಯಮಂತ್ರಿ ಅವರ ಒಂದು